ಬಾಗಲಕೋಟೆಯಲ್ಲಿ ರಂಗೇರಿದ ಮಿನಿ ಅಖಾಡ ಬೈ ಎಲೆಕ್ಷನ್ ಅಖಾಡಕ್ಕೆ ಸಚಿವ ಜಮೀರ್ ಎಂಟ್ರಿ ಹಿಂದ ಮತಗಳ ಮೇಲೆ ಜಮೀರ್ ಅಹಮದ್ ಫೋಕಸ್ ಟಿವಿ5 ಜೊತೆ ಸಚಿವ ಜಮೀರ್ ಅಹಮದ್ ಮಾತು ದಾರಿ ಉದ್ದಕ್ಕೂ ಜನರು ಸ್ವಾಗತ ಕೋರಿದ್ದಾರೆ ಎಚ್ವೈ ಮೇಟಿಯ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿಯುತ್ತವೆ ಹಿಂದಿನ ಚುನಾವಣೆಯಲ್ಲಿ ಕಡಿಮೆ ಅಂತರ ಇತ್ತು ಈ ಬಾರಿ 35,000 ಹೆಚ್ಚು ಮತಗಳಿಂದ ಗೆಲ್ತೇವೆ ಉಮೇಶ್ ಮೇಟಿ ಭಾರಿ ಅಂತರದಿಂದ ಗೆಲ್ತಾರೆ ಕ್ಷೇತ್ರದ ಎಲ್ಲಾ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಟಿವಿ5 ಜೊತೆಗೆ ಸಚಿವ ಜಮೀರ್ ಅಹಮದ್ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಕೊಟ್ಟಿರೋದು ಮಾತನಾಡೋ ಸಂದರ್ಭದಲ್ಲಿ ದಾರಿ ಉದ್ದಕ್ಕೂ ಜನರು ಸ್ವಾಗತ ಕೋರಿದ್ದಾರೆ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆ ಬೈ ಇಲೆಕ್ಷನ್ ಚುನಾವಣೆ ಸಾಕಷ್ಟು ದಿನದಿಂದ ದಿನಕ್ಕೆ ರಂಗನ್ನ ಪಡೆದುಕೊಳ್ಳಲಾಗ್ತಾ ಇದೆ ಬಾಗಲಕೋಟೆಯಲ್ಲಿ ಅಹಿಂದ ಮತಗಳ ಬಹಳ ಮುಖ್ಯವಾಗುತ್ತೆ ಜೊತೆಗೆ ಅಲ್ಪಸಂಖ್ಯಾತರ ಮತಗಳು ಸಹ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿಯಾಗಿ ಇವತ್ತು ಸಚಿವರಾದಂತಹ ಜಮೀರ್ ಅಹಮದ್ ಅವರು ಸಹ ಇವತ್ತು ಪ್ರಚಾರದಲ್ಲಿ ತೊಡ್ಕೊಂಡಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ಇವತ್ತು ಪ್ರಚಾರದಲ್ಲಿ ತೊಡ್ಕೊಂಡಿದ್ದೀರಾ ಬಾಗಲಕೋಟೆ ಅಭಿಮಾನಿಗಳು ಬಹಳಷ್ಟು ಕಾತುರತೆಯಿಂದ ತಮ್ಮ ಸ್ವಾಗತ ಮಾಡಿದ್ರು ಹೇಗೆ ಅನಿಸ್ತಾ ಇದೆ ಸರ್ ಪ್ರಚಾರ ಇಲ್ಲ ತುಂಬಾ ಚೆನ್ನಾಗಿದೆ ನಾನು ಬರ್ತಾ ನೋಡಿ ಜಾರಿ ಉದ್ದಕ್ಕೆ ಜನ 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 ಇಟ್ಟಿದ್ದು ನೋಡಿ ನನಗೆ ಒಂಥರ ಆಶ್ಚರ್ಯ ಆಯಿತು ತುಂಬಾ ಇದೆ ವಾತಾವರಣ ಏನಕ್ಕಂದ್ರೆ MI ಮೇಟಿ ಅವರು ಮಾಡಿರೋದು ಕೆಲಸಗಳು ಅಭಿವೃದ್ಧಿ ಕೆಲಸ ಮಾಡಿರೋ ಕೆಲಸನ ಜನ ಇವತ್ತು ನೆನೆಸ್ಕೊಳ್ತಾ ಇದ್ದಾರೆ ಒಂದು ಬಾರಿ MP ಆಗಿದ್ರು 5 ಬಾರಿ MLA ಆಗಿದ್ರು 2 ಬಾರಿ ಮಂತ್ರಿಯಾಗಿ ಅವ್ರು ಸೇವೆ ಸಲ್ಲಿಸಿದಾರ ನನ್ನ ಅನಿಸಿಕೆ ಅವ್ರು ತಂದಿರೋದು ಅನುದಾನ ನನ್ನ ಅನಿಸಿಕೆ 224 ಕ್ಷೇತ್ರದಲ್ಲಿ ಯಾರೂ ಅಷ್ಟು ಅನುದಾನ ತಂದಿಲ್ಲ ಅಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಲ್ಲಿ ಬಂದರೂ ಜನ ಇಲ್ಲ ಸರ್ ಅವರು ಅಷ್ಟು ಮಾಡಿದ ಅಭಿವೃದ್ಧಿ ಕೆಲಸ ಯಾರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ನಾವು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡೋದು ಹೋದ ಸತಿ 2023 ಜನರಲ್ ಚುನಾವಣೆಯಲ್ಲಿ ಕಡಿಮೆ ಅಂತರದಲ್ಲಿ ಗೆದ್ದಿದ್ರು ಈ ಬಾರಿ ಕನಿಷ್ಠ ನಾವು 35ರಿಂದ 30,000 ಲೀಡಲ್ಲಿ ಗೆಲ್ಸ್ಕೊಡ್ತಾ ಅಂತ ದಾರಿ ಉದ್ದಕ್ಕೆ ಜನ ಹೇಳ್ತಾರೆ ಸರ್ ಇಲ್ಲಿ ಬಾಗಲಕೋಟೆಯಲ್ಲಿ ಅಲ್ಪಸಂಖ್ಯಾತರ ಮತಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಿಂದ ಮತಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದನ್ನೆಲ್ಲ ನೋಡಿದ್ಮೇಲೆ ನೀವು ಯಾವ ರೀತಿಯಾದಂಥ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದೀರಿ ಸರ್ ಇಲ್ಲ ಈಗ ಅಲ್ಪಸಂಖ್ಯಾತರು ತೀರ್ಮಾನ ಮಾಡಿದ್ದಾರೆ 2 ಅಂಜುಮನ್ ಇದ್ದಾರೆ ಇಲ್ಲಿ ಎಲ್ಲ ಮುಖಂಡ ನಸೀರ್ ಅಹಮದ್ ಸಾಹೇಬ್ರು ನಾಯಕರಾದಂಥ ಮಾಜಿ ಮಂತ್ರಿಗಳಾದಂಥ ನಸೀರ್ ಅಹಮದ್ ಸಾಹೇಬರು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಒಂದು ವಾರದಿಂದ ನಸೀರ್ ಅಹಮದ್ ಸಾಹೇಬರು ಇಲ್ಲೇ ಬಿಟ್ಟಿದ್ದಾರೆ ಅವರೆಲ್ಲ ಅಲ್ಪಸಂಖ್ಯಾತ ಏರಿಯಾದಲ್ಲೇ ಅಡ್ಡಾಡಿದವರು ಎಲ್ಲಿ ಹೋದ್ರೂ ರೆಸ್ಪಾನ್ಸ್ ಚೆನ್ನಾಗಿದ್ದಾರೆ ಎಲ್ಲರಿಗೂ ಒಂದು ಸ್ವಲ್ಪ ಅಸಮಾಧಾನ ಇದ್ದೇ ಇರ್ತದೆ ಎಲ್ಲ ಸಮಾಜದಲ್ಲೂ ನಸೀರ್ ಅಹಮದ್ ಸಾಹೇಬರು ಕೂತ್ಕೊಂಡು ಒಂದು ವಾರದಿಂದ ಎಲ್ಲ ಅಲ್ಪಸಂಖ್ಯಾತರಿಗೆ ಒಂದು ಲೈನ್ ತಂದಿದ್ದಾರೆ ಒಂದಾಗಿ ವೋಟ್ ಮಾಡ್ತಾರೆ ಸರ್ HDK ಕುಮಾರಸ್ವಾಮಿ ಅವರು ಹೇಳಿದ್ರು ಸಿದ್ದರಾಮಯ್ಯ ಅವರು ಅನ್ನರಾಮಯ್ಯ ಅಲ್ಲ ಕನ್ನರಾಮಯ್ಯ ಅವ್ರು ಕೊಡ್ತಾ ಇರುವಂತ 2,000 ರೂಪಾಯಿ ದುಡ್ಡು ಮುಂದೊರ ದಿನಗಳಲ್ಲಿ ನಿಮ್ಮ ಮಕ್ಕಳಿಂದ ನೀವು ತೆರಿಗೆ ಕಟ್ಟೋ ಪರಿಸ್ಥಿತಿ ಬರ್ತದಂತ ಹೇಳಿದ್ರು ಸರ್ ಈಗ ಏನಾಗಿದೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವ್ರಿಗೆ ಇದು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಈ 5 ಗ್ಯಾರಂಟಿ ಇದೆಯಲ್ಲ ಜನ ಬೀದಿಯಲ್ಲಿ ಮನೇಲಿ ಮಾತಾಡ್ತಾರೆ ಅದೇನಾಗಿದೆ ಅವ್ರಿಗೆ ಸಹಿಸಕ್ಕಾಗ್ತಾ ಇಲ್ಲ ಅದ್ರ ಜೊತೆಯಲ್ಲಿ ಸಿದ್ದರಾಮಯ್ಯ ಏನು ಪಾಪ್ಯುಲಾರಿಟಿ ಇತ್ತು ಹೆಚ್ಚಾಗ್ತಾ ಇದೆ ಸಿದ್ದರಾಮಯ್ಯ ಪಾಪ್ಯುಲಾರಿಟಿ ಬರ್ತಾ ಕಡಿಮೆ ಆಗಬೇಕು ಇವ್ರದ್ದು ಹೆಚ್ಚಾಗ್ತಾ ಇದೆ ಅದು ಕುಮಾರಸ್ವಾಮಿ ಅವ್ರಿಗೆ ಸಹಿಸಕ್ಕಾಗ್ತಾ ಇಲ್ಲ ಸರ್ ಈಗ ದಾವಣಗೆರೆ ಬಾಗಲಕೋಟೆ 2 ಚುನಾವಣೆ ಅಬ್ಬರ ಪ್ರಚಾರದಲ್ಲಿ ಯಾವ ರೀತಿ ಪ್ಲಸ್ ನೆನ್ನೆನೂ ದಾವಣಗೆರೆ ಹೋಗಿ ಬಂದಿದ್ದೀನಿ ನಾನು ದಾವಣಗೆರೆಯಲ್ಲಿ ತುಂಬಾ ಚೆನ್ನಾಗಿದೆ ಎರಡೂ ನಾವು ಗೆಲ್ತೀವಿ ಇಷ್ಟು ಏನಂದ್ರೆ ಸಚಿವರಾದಂತಹ ಜಮೀರ್ ಅಹಮದ್ ಅವರ ಮಾತು 2 ಬಾಗಲಕೋಟೆ ಮತ್ತು ದಾವಣಗೆರೆ ಇಲೆಕ್ಷನ್ ನಾವು ಗೆಲ್ತೀವಿ ಅನ್ನುವಂತ ಆತ್ಮವಿಶ್ವಾಸ ನಮಗಿದೆ ಅಂತ ಹೇಳಿ ಟಿವಿ5 ಜೊತೆಗೆ ಮಾತನಾಡಿದ್ದಾರೆ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿವಿ5 ಬಾಗಲಕೋಟೆ.